ಆದರ್ಶ ವಿದ್ಯಾಲಯ ಮತ್ತು ಮೊರಾರ್ಜಿ ದೇಸಾಯಿ 2024-25 6ನೇ ತರಗತಿಯ ಪ್ರವೇಶ ಪರೀಕ್ಷೆ ಪೂರ್ವ ತಯಾರಿಗಾಗಿ ಈ ಒಂದು ವಿಡಿಯೋ ಸರಣಿಯಲ್ಲಿ ಆಯ್ದ ಪ್ರಮುಖ ಸಂಭವನೀಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋ ಸರಣಿಯಲ್ಲಿ ನೋಡೋಣ. ಹಾಗೆ ಈ ಒಂದು ವಿಡಿಯೋ ಸರಣಿ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೇ ಪ್ರಶ್ನೆ ನೋಡಿ, ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 25, ಬಿ 10, ಸಿ 34, ಡಿ 7 ಅಂತ ಇದೆ. ನೋಡಿ ಮಕ್ಕಳೇ, ಕನ್ನಡ ವರ್ಣಮಾಲೆ ಬಗ್ಗೆ ಸಾಕಷ್ಟು ಸಲ ಡೆಫಿನೆಟ್ ಆಗಿ ಕ್ವಶನ್ಸನ್ನು ಕೇಳ್ತಾರೆ. ಸೊ ನೀವು ಅನುನಾಸಿಕ ಅಕ್ಷರಗಳು, ಹಾಗೆ ಸ್ವರಗಳು, ವ್ಯಂಜನಾಕ್ಷರಗಳು, ಹೀಗೆ ಏನೇನು ಬರ್ತವೆ ಕನ್ನಡ ವರ್ಣಮಾಲೆಯಲ್ಲಿ ಅವನ್ನೆಲ್ಲ ನೀವು ಸರಿಯಾಗಿ ನೋಡಿಟ್ಕೋಬೇಕು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 10. ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟಾಗ್ತದೆ? ಆಪ್ಷನ್ ಬಿ 10. ಮುಂದಿನ ಪ್ರಶ್ನೆ, ಈ ಮರದ ಹೆಸರು ಸಾಗುವಾನಿ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಬಹುವಚನ ರೂಪ, ಅಂದರೆ ಇಲ್ಲಿ ಮರ ಅನ್ನುವಂಥ ಪದಕ್ಕೆ ಅಡಿಗೆರೆನ ಹಾಕಿದರೆ ಅದರ ಒಂದು ಬಹುವಚನ ರೂಪ ಏನಾಗುತ್ತೆ? ಆಪ್ಷನ್ ಎ ಮರವು, ಬಿ ಮರಗಳು, ಸಿ ಸಸಿಗಳು, ಡಿ ಗಿಡಗಳು. ತುಂಬ ಈಸಿ ಇದೆ. ಈ ಥರ ಕ್ವಶನ್ಸನ್ನು ಸಹ ಕೇಳ್ತಾರೆ. ಮರಗಳು ಅಂದರೆ ವಾಕ್ಯ ರೂಪದಲ್ಲಿ ಒಂದು ವಾಕ್ಯವನ್ನು ಕೊಟ್ಟು ಅಡಿಗೆರೆ ಅಂತಂದರೆ ಅದರ ಕೆಳಗೆ ಗೆರೆಯನ್ನು ಎಳೆದಂತಹ ಪದದ ಬಹುವಚನ ರೂಪ. ಈ ಥರ ಕ್ವಶನ್ಸ್ಗಳನ್ನು ಸಹ ಕೇಳ್ತಾರೆ. ಆಪ್ಷನ್ ಬಿ ಮರಗಳು ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆ ನೋಡಿ, ಗಾನವಿ ನಟಿ ಆಗುವಳು ಈ ವಾಕ್ಯದ ಕಾಲ ಇದು ಯಾವ ಕಾಲವನ್ನು ಸೂಚಿಸ್ತಾ ಇದೆ? ಆಪ್ಷನ್ ಎ ಭೂತಕಾಲ, ಬಿ ಕಲಿಗಾಲ, ಸಿ ವರ್ತಮಾನ ಕಾಲ, ಡಿ ಭವಿಷ್ಯದ ಕಾಲ. ಯಾಕಂದರೆ ಇಲ್ಲಿ ಆಗುವಳು ಅಂತ ಇದೆ, ಹೌದಾ? ಹಾಗಾಗಿ ಇದು ಭವಿಷ್ಯದ ಕಾಲವನ್ನು ಸೂಚಿಸ್ತದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕಾಲಗಳಲ್ಲಿ 3 ಪ್ರಕಾರಗಳಿವೆ. ಯಾವುದು? ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯದ ಕಾಲ, ಹೌದಾ? ಹಾಗಿದ್ರೆ ಗಾನವಿ ನಟಿ ಆಗುವಳು ಇದು ಯಾವ ಕಾಲ ಆಗ್ತದೆ? ಭವಿಷ್ಯದ ಕಾಲ. ಇನ್ನೂ ಆಗಿಲ್ಲ, ಮುಂದೆ ಆಗಬಹುದು. ಹಾಗಾಗಿ ಇದು ಭವಿಷ್ಯವನ್ನು ಹೇಳ್ತಾ ಇದೆ ಈ ವಾಕ್ಯ. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ, ಕಿರಿಯರಿಗೆ ಪತ್ರ ಬರೆಯುವಾಗ ಬಳಸುವಂತಹ ಸಂಬೋಧನ. ಇದನ್ನು ಸಹ ಪತ್ರ ಲೇಖನದ ಮೇಲೆ ಸಹ ಸಾಕಷ್ಟು ಸಲ ಕ್ವಶನ್ಸ್ಗಳಾಗಿದ್ದಾವೆ. ಸೊ ಕಿರಿಯರಿಗೆ ಪತ್ರ ಬರೀಬೇಕಾದ್ರೆ ನಾವು ಆಪ್ಷನ್ ಸಿ ಚಿರಂಜೀವಿ ಅಂತ ಬಳಸ್ತೀವಿ. ನಾವು ಯಾವ ಸಂಬೋಧನ ಬಳಸ್ತೀವಿ? ಆಪ್ಷನ್ ಸಿ ಚಿರಂಜೀವಿ. ಓಕೆ, ಮುಂದಿನ ಪ್ರಶ್ನೆ ನೋಡಿ, ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳಿಗೆ ಏನಂತಾರೆ? ಆಪ್ಷನ್ ಎ ರೂಢನಾಮ, ಬಿ ಅಂಕಿತನಾಮ, ಸಿ ಅನ್ವರ್ತಕ ನಾಮ, ಡಿ ಸರ್ವನಾಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅನ್ವರ್ತಕ ನಾಮ. ಉದಾಹರಣೆಗೆ ವ್ಯಾಪಾರಿ, ಶಿಕ್ಷಕ, ವೈದ್ಯ, ಹೌದಾ? ರೂಢನಾಮ ಅಂದರೆ ರೂಢಿಯಿಂದ ಬಂದಂತಹ ಪದಗಳು, ಪರ್ವತ, ನದಿ, ಈ ಥರ ಇವೆಲ್ಲ ರೂಢನಾಮಕ್ಕೆ ಉದಾಹರಣೆ ಆಗ್ತವೆ. ಅಂಕಿತನಾಮ ಅಂದರೆ ರಮೇಶ, ಗಣೇಶ, ಸುರೇಶ, ಇವು ಹೆಸರುಗಳು, ಇಟ್ಟಂಥ ಹೆಸರುಗಳು, ಇದಕ್ಕೆ ಇವೇನಾಗ್ತವೆ? ಅಂಕಿತನಾಮ ಆಗ್ತವೆ. ಓಕೆ, ಮುಂದಿನ ಪ್ರಶ್ನೆ ನೋಡಿ, ಈಗ ಇಂಗ್ಲೀಷ್ನ ಕೆಲವೊಂದು ಕ್ವಶನ್ಸ್ಗಳನ್ನು ನೋಡೋಣ. ಬಿ ಬಜ್ ಪಿಕಾಕ್ ಡ್ಯಾಶ್ ಅಂದರೆ ಇದು ಎನಿಮಲ್ ಸೌಂಡ್ಸ್ ಬಗ್ಗೆ ಇದು ಕ್ವಶನು. ಈ ಥರ ಎನಿಮಲ್ ಸೌಂಡ್ಸ್ ಬಗ್ಗೆ ಸಹ ನಾವು ಒಂದು ಕ್ಲಾಸನ್ನು ಮಾಡಿಬಿಟ್ಟಿದ್ದೀವಿ. ಆ ಕ್ಲಾಸ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೆಳಗೆ ಕೊಟ್ಟಿರ್ತೀವಿ. ಆ ಕ್ಲಾಸನ್ನು ಯಾರು ನೋಡಿಲ್ಲ ಒಮ್ಮೆ ನೋಡಿ, ಯಾಕಂದರೆ ಈಗ ಬರುವಂಥ ಎಕ್ಸಾಮಿಗೆ ತುಂಬ ಹೆಲ್ಪ್ ಆಗುತ್ತೆ. ಆಪ್ಷನ್ ಎ ಡಾರ್ಕ್, ಬಿ ಬಾರ್ಕ್, ಸಿ ಮ್ಯೂ, ಸಿ ಸ್ಕ್ರೀಮ್ ಅಂತ ಇದೆ. ಪಿಕಾಕ್ ಯಾವ ಥರ ಕೂಗುತ್ತೆ? ಆಪ್ಷನ್ ಡಿ ಸ್ಕ್ರೀಮ್ ಅಂತ ಆಗುತ್ತೆ. ಸೊ 6ನೇ ಪ್ರಶ್ನೆಗೆ ಡಿ ರೈಟ್ ಆನ್ಸರ್. ಓಕೆ, ಮೂವಿಂಗ್ ಫಾರ್ವರ್ಡ್ ಟು ಅವರ್ 7th ಕ್ವಶನ್. ದ ರೈಮಿಂಗ್ ವರ್ಡ್ ಆಫ್ ಟಚ್ ಇದು ಅಂದರೆ ಟಚ್, ಇದರ ರೈಮಿಂಗ್ ವರ್ಡನ್ನು ಕೇಳ್ತಾ ಇದ್ದಾರೆ. ಆಪ್ಷನ್ ಎ ವಾಕ್, ಬಿ ಕ್ಲಾಕ್, ಸಿ ಮಚ್, ಡಿ ಡಕ್ ಅಂತ ಇದೆ. ಟಚ್ ಏನಾಗುತ್ತೆ? ಮಚ್. ಆಪ್ಷನ್ ಸಿ ರೈಟ್ ಆನ್ಸರ್. ಯಾಕಂದರೆ ರೈಮಿಂಗ್ ವರ್ಡ್ಸಿಗೆ ಕನ್ನಡದಲ್ಲಿ ಪ್ರಾಸ ಪದಗಳು ಅಂತ ಹೇಳ್ತಾರೆ. ಸೊ ಟಚ್, ಮಚ್. ದೆನ್ ನೆಕ್ಸ್ಟ್ ಕ್ವಶನ್ ನೋಡಿ, ದ ಪ್ಲುರಲ್ ಫಾರ್ಮ್ ಆಫ್ ಡಾಗ್ ಅಂತ ಇದೆ. ಡಾಗ್ ಇದರ ಪ್ಲುರಲ್ ಫಾರ್ಮ್ ಏನಾಗುತ್ತೆ? ಏಕವಚನ, ಬಹುವಚನ. ಆಪ್ಷನ್ ಎ ಡಾಗ್ಸ್, ಬಿ ಬಿಚ್, ಸಿ ಡಾಗ್, ಡಿ ನನ್ ಆಫ್ ದಿಸ್. ನನ್ ಆಫ್ ದಿಸ್ ಅಂದರೆ ಇದು ಯಾವುದೂ ಅಲ್ಲ ಅಂತ ತಿಳಿಂಗೆ, ಅಂದರೆ ಈ ಆಪ್ಷನ್ಸ್ಗಳು ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಎ ಡಾಗ್ಸ್ ಆಗುತ್ತೆ. ನಾಯಿಗಳು. ಓಕೆ ಮಕ್ಕಳೇ, ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಇದೇ ಥರ ನೀವು ನಮ್ಮ ತರಗತಿನ ನೋಡ್ತಾ ಇರಿ, ನಿಮಗೆ ಮುಂಬರುವಂಥ ಪರೀಕ್ಷೆಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, 9ನೇ ಕ್ವಶನ್ ನೋಡಿ,
ಪಿಕ್ ಔಟ್ ದ ವರ್ಡ್ ದಟ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಆಫ್ ವರ್ಡ್ಸ್ ಗಿವನ್ ಬಿಲೋ ಅಂತ ಇದೆ. ಇದರೊಳಗೆ ಆಪ್ಷನ್ ಎ ಆರೆಂಜ್, ಬಿ ಈಗಲ್, ಸಿ ಆ್ಯಪಲ್, ಡಿ ಪೊಮೆಗ್ರೆನೇಟ್ ಅಂತ ಇದೆ. ಸೊ ಇದಕ್ಕೆ ಈಗಲ್ ಸರಿಯಾದ ಉತ್ತರ ಆಗ್ತದೆ. ಯಾಕಂದರೆ ಇವೆಲ್ಲ ಇದರೊಳಗೆ ಗುಂಪಿಗೆ ಸೇರದಿರುವಂಥದ್ದು ಯಾವುದು? ಈಗಲ್. ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ, ಆರೆಂಜ್, ಆ್ಯಪಲ್, ಪೊಮೆಗ್ರೆನೇಟ್ ಇವೆಲ್ಲ ಏನಾಗ್ತವೆ? ಫ್ರೂಟ್ಸ್ಗಳಾಗ್ತವೆ. ಈಗಲ್ ಏನಾಗುತ್ತೆ? ಅದು ಬರ್ಡ್ ಆಗುತ್ತೆ. ಹೌದಾ? ಸರಿ. ದೆನ್ ನೆಕ್ಸ್ಟ್ ಕ್ವಶನ್ ನೋಡಿ. ದ ಕಾಂಟ್ರಾಕ್ಟೆಡ್ ಫಾರ್ಮ್ ಆಫ್ ಕ್ಯಾನ್ ನಾಟ್ ಈಸ್ ಅಂದರೆ ಕ್ಯಾನ್ ನಾಟ್ ಇದರನ್ನು ಶಾರ್ಟ್ ಫಾರ್ಮಲ್ಲಿ ಯಾವ ಥರ ಬರೀತಾರೆ ಅಂತ ನೋಡಬೇಕು. ಹೌದಾ? ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಎ ಕಾಂಟ್. ಆಪ್ಷನ್ ಎ ಸರಿಯಾದ ಉತ್ತರ. ಇದನ್ನು ಸಹ ಸಾಕಷ್ಟು ಸಲ ಕೇಳಿದ್ದಾರೆ. ಸೊ ಈ ಥರ ಕ್ವಶನ್ಸ್ಗಳನ್ನು ಸಹ ಕೇಳ್ತಾರೆ. ಹಾಗಾಗಿ ಗ್ರಾಮರ್ ಸೆಕ್ಷನ್ನಲ್ಲಿ ಇದನ್ನು ಸಹ ನೀವು ಸ್ವಲ್ಪ ಲಕ್ಷ್ಯ ಕೊಟ್ಟು ಓದಬೇಕು. ಓಕೆನಾ? ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ ನೋಡಿ. ಈಗ ಗಣಿತದ ಕೆಲವೊಂದು ಪ್ರಶ್ನೆಗಳನ್ನು ನೋಡೋಣ. 20,000 ಅನ್ನು 31,579ರಿಂದ ಕಳೆದಾಗ ಎಷ್ಟು ಉತ್ತರ ಬರುತ್ತೆ ಅಂತ ಕೇಳಿದ್ದಾರೆ. ಇದನ್ನು ಯಾವುದನ್ನು 31,579ರಿಂದ ಎಷ್ಟು ಕಳಿಬೇಕು? 20,000ನ ಕಳಿಬೇಕು. ನೋಡಿರಿ, ಸ್ವಲ್ಪ ಕನ್ಫ್ಯೂಸ್ ಆಗಬಾರ್ದು. ಮೇಲ್ಗಡೆ ಯಾವುದು ಬರ್ಕೋಬೇಕು? 31,579 ಅಂತ ಬರ್ಕೋಬೇಕು. ಇದರೊಳಗೆ ಯಾವ ಸಂಖ್ಯೆನ ಕಳಿಬೇಕಂತೆ? 20,000ವನ್ನು ಕಳಿಬೇಕು. 20,000ವನ್ನು ಕಳೆದಾಗ ಎಷ್ಟಾಗತ್ತೆ ಅಂತ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಆಪ್ಷನ್ ಸಿ. ಓಕೆ, 16,821 ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. 16ಅನ್ನು 2ರಿಂದ ಭಾಗಿಸಿದಾಗ ಉಳಿಯುವ ಶೇಷ. 16 ಅಂತ ಇದೆ ನೋಡ್ರಿ, ಇಲ್ಲಿ 16 ಅಂತ ಕೊಟ್ಟಿದ್ದಾರೆ. ಇಲ್ಲಿ 16ಅನ್ನು 2ರಿಂದ ಭಾಗಿಸಿದಾಗ 2 ಎಂಟ್ಲೆ 16 ಆಗ್ತದೆ. ಹೌದಾ? ಎಷ್ಟು ಬಂತು? 0 ಬಂತು. ಹಾಗಿದ್ರೆ ಶೇಷ ಎಷ್ಟು ಬಂತು? 0. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ, 0. ನೆಕ್ಸ್ಟ್ 13ನೇ ಕ್ವಶನ್ ನೋಡಿ. 5:30 PM ಇದನ್ನು ರೈಲಿನ ವೇಳೆಯಲ್ಲಿ ತಿಳಿಸಿ ಅಂತ ಇದೆ. ಎಷ್ಟಾಗುತ್ತೆ ನೋಡಿ. ಇದನ್ನು ರೈಲಿನ ವೇಳೆಯಲ್ಲಿ ತಿಳಿಸಿದಾಗ ನಿಮ್ಗೆ ಗೊತ್ತಿದೆ, ಇದನ್ನು 12 ಗಂಟೆ ಗಡಿಯಾರದಿಂದ 24 ಗಂಟೆ ಗಡಿಯಾರಕ್ಕೆ ಮಾಡಬೇಕಾದ್ರೆ ನಾವು 12 ಗಂಟೆನ ಕೂಡಿಸ್ಬೇಕು. ಹೌದಾ? ಯಾವ ಥರ ಅದನ್ನ ನೋಡೋಣ. ಇದು ನೋಡಿ, ಇಲ್ಲಿ 5:30 ಪ್ಲಸ್ ಇದನ್ನು 12 ಗಂಟೆ ಗಡಿಯಾರಕ್ಕೆ ಕೂಡಿಸ್ಬೇಕು. ಹೌದಾ? ಅಂದರೆ ಪ್ಲಸ್ 12ಅನ್ನು ಮಾಡಬೇಕು. ಯಾಕಂದರೆ 12 ಗಂಟೆ 24 ಗಂಟೆ ಗಡಿಯಾರದಲ್ಲಿ ಬರೆದಾಗ ಎಷ್ಟಾಗುತ್ತೆ ಅಂತ ನೋಡಲಿಕ್ಕೆ ಇದನ್ನು ಪ್ಲಸ್ ಮಾಡಬೇಕು. ಆವಾಗ 17:30 ಆಗುತ್ತೆ. ಸೊ ಆಪ್ಷನ್ ಬಿ ರೈಟ್ ಆನ್ಸರ್, 17:30. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಆಯತ ಘನದಲ್ಲಿರುವ ಒಟ್ಟು ಮೇಲ್ಮೈಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ 6. ಆಯತ ಘನದಲ್ಲಿರುವ ಒಟ್ಟು ಮೇಲ್ಮೈಗಳ ಸಂಖ್ಯೆ ಅಂದರೆ ಒಂದು ಡಸ್ಟರನ್ನು ಅಥವಾ ಇಟ್ಟಿಗೆನ ತಗೊಂಡಾಗ ನಿಮಗೆ ಅದಕ್ಕೆ ಮೇಲ್ಮೈಗಳಿದ್ದಾವೆ, ಎಷ್ಟು ಮುಖಗಳಿದ್ದಾವೆ? ಟೋಟಲ್ ಆಗಿ 6 ಮುಖಗಳಿರ್ತವೆ. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ಹಾಗೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಇದುವರೆಗೂ ನಮ್ಮ ಚಾನಲ್ ಈ ಒಂದು ಕ್ಲಾಸಿಗೆ ಯಾರು ಲೈಕ್ ಮಾಡಿಲ್ಲ, ಈ ಒಂದು ತರಗತಿ ಇಷ್ಟ ಆದರೆ ಈ ತರಗತಿ ಒಂದು ಲೈಕನ್ನು ಮಾಡಿ. ಓಕೆ, 15ನೇ ಪ್ರಶ್ನೆ ನೋಡಿ. ಸರಣಿಯನ್ನು ಪೂರ್ತಿಗೊಳಿಸಿ ಅಂತ ಇದೆ. 24, 21, 18, 15 ಈ ಸರಣಿಗಳ ಬಗ್ಗೆಯೂ ಸಹ ನಾವು ಒಂದು ಕ್ಲಾಸನ್ನು ಮಾಡಿದ್ದೀನಿ. ಸೊ ಆಪ್ಷನ್ ಎ 14, ಬಿ 12, ಸಿ 27, ಡಿ 25 ಅಂತ ಇದೆ. ಇದಕ್ಕೆ ಏನಾಗುತ್ತೆ? ಆಪ್ಷನ್ ಬಿ ಆಗುತ್ತೆ. ಯಾಕಂದರೆ ಇಲ್ಲಿ 3 ಮೈನಸ್ ಮಾಡ್ಕೋತಾ ಬಂದಿದ್ದಾರೆ. ಇಲ್ಲಿಂದ ಇಲ್ಲಿಗೆ ಎಷ್ಟು? 3 ಮತ್ತು ಇಲ್ಲಿಂದ ಇಲ್ಲಿಗೆ 3. ಹೌದಾ? -3, -3 ಒಟ್ಟು 15ರಲ್ಲಿ 3 ತೆಗೆದಾಗ ಎಷ್ಟಾಗ್ತದೆ? 12 ಆಗ್ತದೆ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ಹಾಗೆ ಈ ಒಂದು
ಈ ಒಂದು ಪ್ರಶ್ನೆ ಪತ್ರಿಕೆ PDF ಬೇಕಾದಲ್ಲಿ ನಮ್ಮ ಡಿಸ್ಕ್ರಿಪ್ಷನ್ ಕೆಳಗೆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಡಲಾಗಿದೆ, ಅಲ್ಲಿ ಹೋಗಿ ತಾವು ಡೌನ್ಲೋಡನ್ನು ಸಹ ಮಾಡ್ಕೋಬೋದು. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಸಸ್ಯಗಳು ಇದರ ಮೂಲಕ ಉಸಿರಾಡುತ್ತವೆ. ಆಪ್ಷನ್ ಎ ಬುಡಗಳಿಂದ, ಬಿ ಬೀಜಗಳಿಂದ, ಸಿ ಪತ್ರರಂಧ್ರದಿಂದ, ಡಿ ಹೂಗಳಿಂದ. ಸಸ್ಯಗಳು ಪತ್ರರಂಧ್ರದಿಂದ ಉಸಿರಾಡುತ್ತವೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಮಳೆಯ ನೀರನ್ನು ಸಂಗ್ರಹಿಸಲು ಕೃತಕವಾಗಿ ಮಾನವರು ನಿರ್ಮಿಸಿದ ತಗ್ಗು ಪ್ರದೇಶಕ್ಕೆ ಏನಂತಾರೆ? ಆಪ್ಷನ್ ಎ ಸಾಗರ, ಬಿ ನದಿ, ಸಿ ಸರೋವರ, ಡಿ ಕೆರೆ. ಮಳೆಯ ನೀರನ್ನು ಸಂಗ್ರಹ ಮಾಡಲಿಕ್ಕೆ ಮಾನವರು ಅವರೇ ನಿರ್ಮಿಸಿದಂತಹ ಒಂದು ಕೃತಕವಾಗಿ ನಿರ್ಮಿಸಿದಂಥ ಒಂದು ತಗ್ಗು ಪ್ರದೇಶಕ್ಕೆ ಕೆರೆ ಅಂತ ಹೇಳ್ತಾರೆ. ಹೌದಾ? ಆಪ್ಷನ್ ಡಿ ಸರಿಯಾದ ಉತ್ತರ. ಆಮೆಯ ಸರಾಸರಿ ಜೀವಿತಾವಧಿ. ಇದಂತೂ ಸಾಕಷ್ಟು ಸಲ ಕೇಳಿದ್ದಾರೆ. ಹಾಗೆ ಆಮೆ, ಆನೆ, ಮನುಷ್ಯ ಇದರ ಮೇಲೆ ಸಹ ಕ್ವಶನ್ಸ್ಗಳಾಗ್ತಾ ಇರ್ತವೆ. ಆಮೆಯ ಸರಾಸರಿ ಜೀವಿತಾವಧಿ 150 ವರ್ಷ. ಮುಂದಿನ ಪ್ರಶ್ನೆ, ಬಹುವಾರ್ಷಿಕ ಸಸ್ಯಗಳಿಗೆ ಉದಾಹರಣೆಯಾಗಿದೆ. ಇದರೊಳಗೆ ಬಹುವಾರ್ಷಿಕ ಸಸ್ಯ ಯಾವುದು ಅಂದರೆ ಬಹಳ ವರ್ಷ ಬರುವಂಥದ್ದು ಯಾವುದು? ಆಪ್ಷನ್ ಎ ಮಾವು, ಬಿ ದ್ರಾಕ್ಷಿ, ಸಿ ಗೋಧಿ, ಡಿ ಜೋಳ. ಈಗ ಮಾವಿನ ಮರವು ಬಹಳ ವರ್ಷ ಬರ್ತದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಮಾವು. ಇದೊಂದು ಬಹುವಾರ್ಷಿಕ ಸಸ್ಯಕ್ಕೆ ಉದಾಹರಣೆಯಾಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡಿ ಮಕ್ಕಳೇ. ಇಟ್ಟಿಗೆ ಘನ. ಇಟ್ಟಿಗೆ ಹೇಗಿದೆ ಅಂತೆ? ಘನ. ಹಾಲು ಯಾವ ಥರ ಇರುತ್ತೆ? ಆಪ್ಷನ್ ಎ ಪ್ಲಾಸ್ಮಾ, ಬಿ ದ್ರವ, ಸಿ ಅನಿಲ, ಡಿ ಕಬ್ಬಿಣ. ಸರಿಯಾದ ಉತ್ತರ ಆಪ್ಷನ್ ಬಿ ದ್ರವ. ಹಾಲು ದ್ರವಕ್ಕೆ ಉದಾಹರಣೆಯಾಗಿದೆ. ಓಕೆ, ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಎಜುಕೇಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.